ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಿನ್ನೆ ಬ್ಲಾಗ್ ಏನಿತ್ತಲ್ಲ ಅದ್ರದ್ದು ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಯಾಟಲ್ಲಿ ಹೋಗಿ ಪ್ರೀ ವೆಡ್ಡಿಂಗ್ ಮಾಡ್ಕೊಂಡು ಬರ್ತೀವಿ. ಸೊ ಅದು ಯಾವ ಥರ ಇದೆ ಅಂತ ನೋಡಿ, ಆ್ಯಂಡ್ ಡ್ರೋನ್ ಶಾಟ್ಸ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ, ಹೋಗಿ ನೋಡ್ಕೊಂಬನ್ನಿ. ಯಾವ್ದೋ 7 ಸ್ಟಾರ್ ಹೋಟೆಲ್ ಕರ್ಕೊಂಡ್ ಬಂದ್ಬಿಟ್ಟ. ನಾವು ಬುಕ್ ಮಾಡಿರೋದು ಅಮರಿನ್ ಅಂತ. ಇವನು ಎನ್ ಸೈಲೆಂಟ್ ಅಂದ್ಬಿಟ್ಟು ಎನ್ನ ಬಿಟ್ಬಿಟ್ಟು ಎಗ್ರಿಸ್ಬಿಟ್ಟು ಅಮರಿ ಕರ್ಕೊಂಡ್ ಬಂದ್ಬಿಟ್ಟು ಗೈಸ್. ಫೈನಲಿ ಬಂದು ಫುಕೆಟಿನ ಪಟಾಂಗ್ ಬೀಚ್ಗೆ ರೀಚ್ ಆದ್ವಿ. ಅಂದ್ರೆ ವಾಕಿಂಗ್ ಸ್ಟ್ರೀಟ್ ಜಾಗಕ್ಕೆ ಇನ್ನೂ ಹೋಗಿಲ್ಲ. ಮಾಡಿ ಕುತ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಲ್ಲೇ ಹಾಕಿದಾನ ಲೆಜೆಂಡರ್ ಅಂತ. ಇದೇ ಕಣ ರೈಟ್ ಸೈಡ್ ವಾಕಿಂಗ್ ಸ್ಟ್ರೀಟ್ ನೋಡ್ಕೊಳ್ರು, ಬಗ್ ನೋಡ್ರಿ. ಇದೆ ಇದೆ ಪಟಾಂಗ್ ಬೀಚ್. ಚರ್ಚ್ ಸ್ಟ್ರೀಟ್ ತರ ಐತಲ್ಲ. ಅಯ್ಯಪ್ಪ ಜೆಕೆ ನೋಡ್, ಜೆಕೆ ಹೆಂಗ್ ಹೇಳ್ತಾವನೆ ಬರತ್ತು. ಓಕೆ ಗೈಸ್, ಫೈನಲಿ ಬಂದು ಪಟಾಂಗ್ ಬೀಚ್ ಹತ್ರ ರೀಚ್ ಆಗಿದ್ದೀವಿ. ಸೊ ಇವಾಗ ನಾವು ಇಲ್ಲೇ ಒಂದು ಸ್ಟೇ ಬುಕ್ ಮಾಡಿದ್ದೀವಿ, ಸಿಂಪಲ್ ಆಗಿರಲಿ ಅಂತೇಳಿ. ಜಾಸ್ತಿ ಬಜೆಟ್ ಇಲ್ಲ, ಏನಿಲ್ಲ. ಯಾರೂ ಇಲ್ಲ ಇಲ್ಲಿ. ಹಲೋ, 2 ಗಂಟೆಗೆ ಚೆಕಿನ್ ಇರೋದು, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ, ಏನು ಮಾಡೋಕ್ಕಲ್ಲ. ಮೇಡಮ್ 10 bags. ಓಕೆ, ಥ್ಯಾಂಕ್ ಯು ಗೈಸ್. ಫೈನಲಿ ಬಂದು ಯಾಟ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಸೊ ಲೇಟ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು, ಸಿ ಯು ಟುಮಾರೋ. ಓಕೆ ಗೈಸ್, ಒಳ್ಳೆ ಡೀಲು. 2300 ಬಾತ್ಗೆ ಎಲ್ಲ ಆ ಕಡೆ ತಿರ್ಗಾಡ್ಕೊಂಡು ಬಂದು ಇಲ್ಲಿ ಬಂದು ಡ್ರಾಪ್ ಹಾಕೋರೆ. ಪರವಾಗಿಲ್ಲ ಗುರು, ನಾವು ಕ್ಯಾಬಲ್ಲಿ ಬುಕ್ ಮಾಡ್ಕೊಂಡು ಓಡಾಡಿದ್ದಿದ್ರೆ ಮಿನಿಮಮ್ 3-3.5 ಸಾವಿರ ಆಗಿರೋದು. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಯಾಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಯಾಟ್ಗೆ ಫುಲ್ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್. ಯಾವ ಥರ ಇರುತ್ತೆ ಯಾಟ್ ಅಂತೇಳಿ. ಓ, ಆಲ್ರೆಡಿ ಬಂದಿದ ತಕ್ಷಣ ಫೋಟೋ ಗಿಟೋ ಎಲ್ಲ ಹಿಡಿತವ್ರೆ. ಮಚ್ಚ ಬಾರೋ. ಥ್ಯಾಂಕ್ ಯು. ಹಲೋ ಹಲೋ. ಅವ್ನು ಎಗ್ಲ ಮೇಲೆ ಟವಲ್ ಹಾಕ್ಕೊಂಡು ಕೈಯಲ್ಲಿ ಶೂ ಹಿಡ್ಕೊಂಡು, ಅಯ್ಯೋ ಕ್ರೇಜಿ. ಟೆಸ್ಲಾನೇ ತಾನೇ ಇದು? ಹ್ಞೂ, ಟೆಸ್ಲಾನೇ ಅನಿಸ್ತದೆ. ಯಾವುದೋ ಗೊತ್ತಾಯ್ತಲ್ಲ. ವಾ, ಹೆಂಗೈತೆ ನೋಡು. ವಾವ್, ಬ್ಯೂಟಿಫುಲ್. Okay. We are 7 p.m. Okay. 7:30. Normally, yes. Depend on the weather. Okay, you follow him. Thank you. ಗೈಸ್, ಆಲ್ರೆಡಿ 2:09 ಆಗ್ಬಿಟ್ಟಿದೆ. ಮನೆ ಬಾ ಬಾ ಬಾ. ಆದರೂ ಈ ಯಾಟ್ ಕೂಡ ಒಳ್ಳೆ ಡೀಲಲ್ಲಿ ಸಿಕ್ತು ಗೈಸ್. ಓ, ಇಲ್ಲಿಂದ ಬಸ್ಸಲ್ಲ? ಓ ನೈಸ್. ಅಲ್ಲ, ಹಾಂ, ಇಲ್ಲ ನಮ್ದು ಪ್ರೈವೇಟ್ ಅಲ್ವಾ. ಹಾಂ, ವಾವ್, ಸೂಪರ್. ಎಲ್ಲ ಕ್ರಾಕ್ಸ್ ಏನಕ್ಕೆ ತರಕ್ಕೆ ಹೋದೆ? ಇದೇ ಪಾಯಿಂಟಿಂದ ಬಂದು ಚೇಂಜ್ ಆಗೋದು. ಹಾಂ, ನೋಡಿ ಯಾವ ಥರ ಇದೆ. ಕ್ರೇಜಿ ಕ್ರೇಜಿ. ಎಲ್ಲ ಟವಲ್ಗಳು ಕೊಡ್ತಾರೆ ಸ್ನಾರ್ಕಲ್ ಮಾಡೋಕ್ಕೆ. ಅಬೌವ್ ದಿ ವಾಟರ್. ನೀವು ಯೂಶ್ವಲಿ ಪ್ರೀ ವೆಡ್ಡಿಂಗ್ ಏನಾದರೂ ಬಂದರೆ ಯಾರಾದರೂ ಈ ಕಡೆ ಎಲ್ಲರೂ ಇದೇ ಪಾಯಿಂಟ್ಗೆ ಬರಬೇಕು. ಈ ಪಾಯಿಂಟಿಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಸೊ ಇಲ್ಲಿ ಬಂದಮೇಲೆ ಇಲ್ಲಿಂದ ಬೇರೆ ಬೇರೆ ಕಂಪ್ನೀಸ್ ಯಾಟ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಕಂಪ್ನಿ ಯಾಟ್ ಹತ್ರ ಬಿಡ್ತಾರೆ. ಯಾವ್ಯಾವ ಥರ ಇದೆ ನೋಡಿ ಸೈಲಿಂಗ್ಸು. ಹಾಂ, ಕ್ರೇಜಿ ಕ್ರೇಜಿ ಇದೆ. ಎಷ್ಟಿದೆ ನೋಡಿ, ಒಂದಲ್ಲ ಎರಡಲ್ಲ. ಮಚ್ಚ ನೋಡು. ಕರೆಕ್ಟ್ ಸ್ಟ್ರೈಟ್ ಬುದ್ಧ. ಇಂಥ ನನ್ನ ಮಕ್ಳು ಇರ್ತಾರೆ ಗೈಸ್ ನೋಡಿ, ಹಾಳು ಮಾಡೇಶ್ರು. ನೀವು ಹೋಣ. ಎಲ್ಲಿ ಅವನು? ಕ್ಯಾಟಮರಾನ್ ಯಾಟ್, ಗೇಟ್ ನಂಬರ್ 3. ಆದರೂ ಏನೋ ಒಂಥರ ಖುಷಿ ಗೈಸ್, ಫೈನಲಿ ಯಾಟ್ ಪಾಯಿಂಟಿಗೆ ಬಂದಿದ್ದೀವಿ ಅಂತ. ಈ ನೀರು ಎಷ್ಟು ಕ್ಲಿಯರ್ ಆಗಿರುತ್ತೆ ನೋಡಿ, ಬ್ಲೂ ವಾಟರ್ಸು. ಇಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಐತಿ ಇಲ್ಲಿ. ಅದು ನೋಡು, ಮೇಲೆ ವಾಟರ್ ಫಾಲೆಲ್ಲ ಇಟ್ಬಿಟ್ಟವ್ರು ಆ ಯಾಟ್ ಮೇಲೆ. ಸ್ಪೀಡ್ ಬೋಟು ಅಲ್ಲ ನೋಡು, ಯಾಟಲ್ಲಿ ಸ್ಪೀಡ್ ಬೋಟು, ಲೈಫ್ ಬೋಟು ಎಲ್ಲ ಥರ.
ಮಚ್ಚ ನೀನು ಇದೊಂದು ಬೋಟ್ ಇದೆಯಲ್ಲ, ಇದೊಂದು ಬೋಟ್ ನೋಡು 15-20 ಲಕ್ಷ ಆಯ್ತದೆ ಅಲ್ವಾ? ಒಂದು ಇಂಜಿನ್ಗಳು ಎಷ್ಟಿರ್ತದೇನೋ ಮೋಸ್ಟ್ಲಿ, ಎಲ್ಲ ಕೋಟಿ ಗಟ್ಟಲೆ. ನಾವು ಅದು ಹೋಯ್ತಾರದು. ವಾ ಗೈಸ್ ನೋಡಿ ನಮ್ಮ ಯಾಟ್ ಹೆಂಗಿದೆ, ಕ್ರೇಜಿ ಅಲ್ಲ? ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಹಲೋ ಕ್ಯಾಪ್ಟನ್, ಹೌ ಯು ಡೂಯಿಂಗ್ ಟುಡೇ? ಫಸ್ಟು ಚಪ್ಪಲಿಗಳೆಲ್ಲ ಇಲ್ಲಿ ಬಿಡಬೇಕು, ಇದ್ರೊಳಗಡೆ ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕು. ಬನ್ನಿ ಅಣ್ಣ, ಹತ್ಕೊಂಡು ಹೋಗೋಣ. ಫಸ್ಟು ಬ್ಯಾಗ್ ಇಸ್ಕೊತವ್ರೆ ಅನ್ಕೊಂಬಿಟ್ಟವ್ ನೀನು. ಓ ಅಣ್ಣ, ಬೀಡಿ ಹೊಡಿತಿದ್ಯಾ? ಗೈಸ್ ನೋಡಿ ನಮಗೋಸ್ಕರ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ನಾವೆಲ್ಲ ಬಂದು ಲಗೇಜ್ ಇಡ್ತಾ ಇದ್ದೀವಿ ಇಲ್ಲಿ. ಸೊ ಲೈಫ್ ಜಾಕೆಟು ಲಗೇಜ್ ಎಲ್ಲ ಬ್ಯಾಗ್ ಇಡೋಣ. ಫಸ್ಟು ಬ್ಯಾಗ್ ಇಟ್ಟು ಸ್ಲಿಪ್ನು ಇಟ್ಟು ಹೋಗೋಣ. ಬನ್ನಿ ಟೂರ್ ಮಾಡೋಣ, ಯಾಟ್ ಟೂರ್. ಓಕೆ, ಇಲ್ಲಿ ಟಾಯ್ಲೆಟ್ ಇದೆ ಆ್ಯಂಡ್ ಅಲ್ಲಿ ಲೈಫ್ ಜಾಕೆಟ್ಸು. ಸೊ ಈ ಕಡೆ ಏನಿದೆ, ಈ ಕಡೆ ಪ್ಯಾಂಟ್ರಿ. ರೂಮ್ ಇಲ್ಲ ಗುರು, ಅದು ಇಂಜಿನ್ ರೂಮು. ಸ್ಟೋರ್ ಥರ ಅದೇ ರೂಮ್ ಹಂಗಾರೆ. ಗೈಸ್ ಒಳಗಡೆ ಆಯಿತು, ಇವಾಗ ಆಚೆ ಬಂದಿದ್ದೀವಿ. ನೋಡಿ ಆಚೆ ಆಲ್ರೆಡಿ ಶಿಷ್ಯ ಹೆಂಗೆ ಕೂತವನೆ. ಹಾಂ, ಎಲ್ಲಿ ಸೀಟಾ ಕುತ್ಕೊಳಕ್ಕ? ಹೆಂಗಿದೆ ನೋಡಿ, ಬೆಡ್ಡು ಇದೆ, ಟೆನ್ಷನ್ ಇಲ್ಲ. ಮೇಲ್ಗಡೆ ಇದಿದೆ, ಕ್ರೇಜಿ. ಬನ್ನಿ ಮಸ್ತು. ಮಚ್ಚ ಫೋನ್ ಹುಷಾರು, ನೀರೊಳಗೆ ಹೋಗ್ಬಿಟ್ರೆ. ಹಾಂ, ವಾಹ್ ಹೋಗ್ತೈತೆ. ಕ್ರೇಜಿ ಮುಂದೆ ಇಟ್ಬಿಟ್ಟಿಯಪ್ಪ. ಹಿಂಗೆ ಬರಲ್ಲ, ಇದು ಬೇರೆ, ಇದು ಕ್ಯಾಟಮನ್ ಅಂತ ಸೈಲಿಂಗು. ಹಾಂ, ಅದು ಓಪನ್ ಮಾಡ್ತಾರೆ ಮುಂದಕ್ಕೆ ಹೋದ್ಮೇಲೆ. ಇದೆಲ್ಲ ಎಷ್ಟು ಕಾಸ್ಟ್ಲಿ ಮಚ್ಚ. ಲಾಬ್ಸ್ಟರ್ ಯಾಚ್ ನೋಡಿ ಹೆಂಗೈತೆ. ಒಳಗಡೆ ಒಂದು ಬೋಟ್ ಎಲ್ಲ ಐತೆ ಅದ್ರದ್ದೇನೆ. ಗೈಸ್ ನೋಡಿ ಏನು ಕ್ರೇಜಿ ಇದೆ. ಗೈಸ್ ಏನೋ ಜ್ಯೂಸ್ ಎಲ್ಲ ಕೊಡ್ತಾವ್ರೆ. ಥ್ಯಾಂಕ್ ಯು ಜ್ಯೂಸ್. ಗೈಸ್ ಜ್ಯೂಸು, ನೀರು, ಕೋಕೋ ಎಲ್ಲ ಕೊಡ್ತಾವ್ರೆ ಮಸ್ತಾಗಿ. ಹಾಂ ಹೇಳು. ನಿಮ್ಮ ಬ್ಯಾಗಲ್ಲಿ ಐಟಮ್ಸ್ ತೆಗೀರಿ, ಅದು ಏನೇನೈತೆ ಎಲ್ಲ ಕೊಡ್ರಿ. ನೋಡಿ ಬಾಬು ಸರ್ ಲೈಟಾಗಿ ಶುರು ಮಾಡವ್ರೆ. ಹಾಂ ನೋಡಿ, ವ್ಯಾಲೆಂಟೈನ್ಸ್ ಬೆಳಗ್ಗೆಯಿಂದನೇ ಝೂಮಲ್ಲಿ ಅವರು. ಆದರೂ ಒಂಥರ ಶೂಟೇ ಅನಿಸ್ತಾ ಇಲ್ಲ ಗೈಸ್. ಫುಲ್ಲು ಪಾರ್ಟಿ, ಫುಲ್ ಚಿಲ್ಲು. ಬಟ್ ನಮಗೆ ಕೆಲಸ ಅಲ್ವಾ ಇಂಪಾರ್ಟೆಂಟ್. ಒಳ್ಳೆ ಸರ್ಫೆಕ್ಸಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀರಲ್ಲ, ಅದು ಇದು ಎಲ್ಲ ಪಾನ್ಕ ಹಾಕ್ದಂಗೆ ಆಗ್ತಾವ್ರೆ. ಅಯ್ಯಯ್ಯೋ ಆದರೂ ಯಾಟಲ್ಲಿ ಹೋಗ್ತಾ ಇದೀವಲ್ಲ, ಅದೇ ಒಂಥರ ಖುಷಿ, ಜೋಶು. ಏನು ಮಸ್ತಾಗಿದೆ ನೋಡಿ. ಲಕ್ಸುರಿಯಸ್ ಯಾಟ್. ಇದಕ್ಕೆ ನಾವು ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಗೈಸ್? 50,000, ಹತ್ತತ್ರ 50,000 ಖರ್ಚು ಮಾಡಿದ್ದೀವಿ ಇದೊಂದು ಯಾಟ್ಗೆ. ಹಾಂ, 50,000 ಖರ್ಚು ಮಾಡಿದ್ದೀವಿ. ಹೆಂಗಿದೆ ನೋಡಿ. ಯಾವ್ದಪ್ಪ ಇದು ಕುಡಿಯೋದು? ತಿರ್ಕೆ ಶೋಕಿ. ವಾ ಕ್ರೇಜಿ ಐತಲ್ಲ. ಅದಕ್ಕೆಲ್ಲ ಮೇಲೆ ಬಿದ್ದುಬಿಡ್ತಾರೆ. ಮಾಡೋ ನೋಡಿ ಆ ಬೋಟಲ್ಲಿ ಹೆಂಗೈತೆ. ಓ ಆ ಬೋಟ್ ಹತ್ಕೊಂಡ್ಬಿಡೋಣ. ಅರ್ಥ ಆಯ್ತು ಅನ್ಸುತ್ತೆ. ಹೌದಾ? ಏನು ಮಾಡ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ. ಟೈಟಾನಿಕ್ ಪೋಸ್ ಕೊಡ್ತಾರಷ್ಟೇ. ಅಲ್ಲಿ ಯಾರೋ ಒಬ್ಬ ನಂತರ ಹೊಟ್ಟೆ ಬಿಡ್ಕೊಂಡು ಕೂತಾವ ನೋಡು. ಗೈಸ್ ಯಾಟಿಂದ ಇಳಿದು ಇವಾಗ ಆಚೆ ಬಂದಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಹುಂಗ್ ಬೀಚಿಗೆ ಬಂದಿದ್ದೀವಿ. ಸೊ ಇಲ್ಲೇ ನಾವು ತಿನ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬನ್ನಿ. ಆದರೂ ಥೈಲ್ಯಾಂಡು ಕ್ರೇಜಿ ಅಲ್ಲ ನೋಡಿ.
ನಾನು ಎಕ್ಸ್ಟ್ರಾ ಔಟ್ಫಿಟ್ ಬೇರೆ ತಂದಿದ್ದೀನಿ ಗೈಸ್, ಚೇಂಜ್ ಮಾಡಬೇಕು, ಅಲ್ಲಿ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ನಿಕಾನ್ ಮರೀನ್ ಕಹುಂಗ್ ಬಾರ್. ಓ ಹಿಂಗೈತೆ ನೋಡಿ ಪ್ರಪಂಚ. ಯಾರ ಮುಕ್ಕೊಂದಿದ್ದಂಗವನೆ. ಬನ್ನಿ ಗೈಸ್, ಬರೀ ಎಣ್ಣೆನೇ ಆಯ್ತಿಲ್ಲಿ. ಊಟ ಮಾಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಮಳೆನೇ ಬಂದ್ಬಿಟ್ಟಿದೆ ಗೈಸ್. ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು ಕೊಡೋದು, ಬೇಜಾರಾಗ್ತಾಯಿದೆ ಗೈಸ್. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ನಮ್ಮ ಯಾಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಮಳೆ ಬೇರೆ ಬಂದ್ಬಿಡ್ತು, ನಂಗೆ ಅದೇ ಬೇಜಾರಾಗ್ತಾ ಇರೋದು ಗೈಸ್. ಅದು ಇಷ್ಟು ಜಾಗಕ್ಕೆ ಮಾತ್ರ ಬರ್ತಾಯಿದೆ, ಆ ಕಡೆ ಎಲ್ಲ ಬಿಸಿಲು ಬರ್ತಾಯಿದೆ. ನೋಡೋಣ ಬನ್ನಿ. ಸ್ವಲ್ಪ ನಮ್ಮ ಬಾಯ್ಸ್ಗೂ ಎಲ್ಲ ಪಾರ್ಸಲ್ ತೊಗೊಂಡು ಎಲ್ಲ ತಿನ್ಕೊಂಡು ಇವಾಗ ಪಾಸ್ ಆಗ್ತಾ ಇದ್ದೀವಿ. ನೋಡಿ ಮಳೆ ಬರ್ತಾ ಇದೆ ಅಂತೇಳಿ ಅವನ ಶರ್ಟ್ನೇ ಬಿಚ್ಚಿ ಭೂಮಿ ಕೊಟ್ಟಿರೋ ವೀರ ಇವನು. ಹೆಂಗೆ ನೋಡಿ, ಈ ಕಡೆಯಿಂದ ಸಾಗರ ತರ ಕಾಣಿಸ್ತಾರೆ ನಮ್ ಗೌತಮ್ ಬ್ರೋ. ಇವ್ರು ನೋಡೋ ಬನಾನಾ ರೆಡಿ ಆದವ್ರು ನೋಡಿ, ಇವಾಗ ಎಳ್ಕೊಂಡಿದ್ದಾರೆ ನೋಡಿ. ಇವಾಗ ಡಾಕ್ಟರ್ ಚೆನ್ನಾಗಿರುತ್ತೆ. ನುಗ್ಲಿ ಬನಾನಾ ನುಗ್ಲಿ ನೋಡಿ ನಮ್ಮ ಬಾಯ್ಸ್ ಬಂದ್ರು ಹಂಗೆ. ಅದೇ ನುಗ್ಲಿ ಬನಾನಾ ಮೇಡೆ. ಇನ್ನ ಮುಂದಕ್ಕೆ ಕರ್ಕೊಂಡು ಓ ನೋಡಿ ಎಲ್ಲಿ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್, ಕ್ರೇಜಿ ಅಲ್ಲ. ಸೇ ಹಾಯ್ ಹಾಯ್. ವೆರಿ ನೈಸ್. ಲುಕ್ ಡೌನ್ ಇಲ್ಲಿ ಮ್ಯಾಮ್. One more ಮಾಡಿ. Yes, ready. 3, 2, 1, go. Lean on shoulder. ಮೇಡಮ್ ಈ ಕಡೆ ತಿರ್ಕೊಳ್ಳಿ. ಟಿಂಕಲ್ ಮಾಡಿ. ಗೈಸ್ ನೋಡಿ, ನಮ್ಮ ಸುಮಂತಂಗೆ ಬೆಲೆನೇ ಇಲ್ಲ. ನೋಡಿ ಹಿಡ್ಕೊಂಡಿದೀವಿ. ಎಷ್ಟು ಕುಡಿದ್ಬಿಟ್ಟವನೇ ಅಂದ್ರೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವ್ ಇಬ್ರು ಹಿಡ್ಕೊಂಡು ನಿಂತಿದೀವಿ. ನೀರ್ ಹಾಕೊಳ್ದೆ ಕುಡಿಸ್ಬಿಟ್ಟವ್ರೆ ವಿತೌಟ್ ವಾಟರ್. ಇಲ್ಲ ಪೆಪ್ಸಿ. ಹಾ ಅಷ್ಟೇ ಇಲ್ಲಿ ನೋಡಿ. ಅದು ಬಿಟ್ಟು ನಿಂಗೇನು ಬರಲ್ಲ. ಇನ್ನ ಬಾಯ ಒಳಗೆ ಕೆಟ್ಬಿಡ. ಹೋಗುತ್ತೆ, ಇದು ಹಿಂಗೆ ತಿರುಗುತ್ತೆ. ಗೊತ್ತಾಯ್ತಾ? ಹಾಂ ಬೇಗ ರೆಡಿ. ಇಲ್ಲ ನಾನೇ ತೆಗಿಲ್ಲ. ಎಲ್ಲದೂ ರೆಕಾರ್ಡ್ ಮಾಡ್ಬಿಡ ಸಾಕು. ಸರಿ ನೀನು ಹೆಂಗೆ ಹೇಳು, ಎಲ್ಲದನ್ನೇ ರೆಕಾರ್ಡ್ ಮಾಡಿದೆ. ನೋಡ್ಸಕ್ಕಲ್ಲ ಫ್ರೇಮ. ಹಾಂ ರೆಡಿ. 3, 2, 1 ಆ್ಯಕ್ಷನ್. ಆದ್ರೂ ಮ್ಯಾಡಿಲ್ ಒಂದ್ಸರಿ ಸರಿಯಾಗಿ ಬಿದ್ದ ಗೈಸ್. ಜಸ್ಟ್ ಮಿಸ್ ಒಳಗೆ ಹೋಗ್ಬಿಟ್ಟಿರೋನು. ನಮ್ಮ ಊರ ದೀಪ ಆರಿ ಹೋಯ್ತಲ್ಲೋ ಅಂತ ಆಗ್ಬೋದು. ಇವ್ ನೋಡಿ ಬಿಡಿ ಹೊಡಿತಾವನೆ. ಹಾಂ ಮಾಡಿ ಇದ್ರಲ್ಲೇ ಇರಲಿ, ಡೀಲ್ ಆಗಲ್ಲ. ತೆಗಿ. ನಮಗೋಸ್ಕರ ಫ್ರೂಟ್ಸ್ ತಗೊಂಡು ಇಲ್ಲ ಬರಕ್ಕೆ ಕೆಳಗೆ ಅಲ್ಲೇ ಅಲ್ಲೇ ಕುತ್ಕೊಂತೀನಿ ನೋಡ. ಬಾ ಕಮಾನ್
ಅಣ್ಣ ಡ್ರೋನ್ ಕ್ಯಾಚ್ ಹಿಡಿತು ಅಂತ ಮುಂದೆ ಹೋಗ್ಬೇಡ ಇರು 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 ಸರ್ ಏನು ಹೇಳ್ತೀರಾ ಈ ಥರ ಕ್ಯಾಚ್ ಹಿಡಿದಿದ್ದಕ್ಕೆ? ಈ ಥರ ಬರೀ ಡ್ರೋನ್ ಕ್ಯಾಚ್ ಹಿಡಿಯೋದೇ ಆಯ್ತು, ಯಾರನ್ನೂ ಕ್ಯಾಚ್ ಹಿಡಿಯೋಕ್ಕಾಯ್ತಲ್ಲ ನಮ್ಮ ಕೈಲಿ. ಆಯ್ತು ಆಮೇಲೆ ಯಾರನ್ನಾದ್ರೂ ಕ್ಯಾಚ್ ಹಿಡಿದ್ರೆ ಇಷ್ಟೊಂದು ನಾನು ಮದುವೆ ಆಗಿ ನಿನ್ ಥರ ಅಂತ ಇರ್ತಿರ್ಲಿಲ್ಲ ಮೇಡಮ್. ಹಾಂ ಕಟ್ಟು 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 ಗೈಸ್ ಅಂತೂ ಇಂತೂ ಫೈನಲಿ ಬಂದು ಲ್ಯಾಂಡ್ ಆದ್ವಿ. ಸೊ ಸೀನ್ ಏನಂತ ಹೇಳಿದ್ರೆ ಯಾರ್ಡ್ ಪಾಯಿಂಟಲ್ಲಿದ್ದೀವಿ. ನೋಡಿದ್ರಾ ಯಾವ ಥರ ಮಾತುಗಳು ಬರ್ತಾ ಇರೋದು ನಮ್ಮ ಸುಮಂತಣ್ಣ. ಹಾಂ ಅವನು ದುಡ್ಡು ಮಾಡ್ಕೊಳಕ್ಕೆ ನೋಡಿ ಒಳಗೆ ಹಂಗೆ ಮಾಡ್ತವಳೆ. ಬಸ್ ಬರುತ್ತೇನೋ. ಹಾಂ ಗೈಸ್ ಎಲ್ಲ ಮುಗಿಸ್ಕೊಬಂದು ಎಳ್ಳೀರು ಕುಡಿತಾ ಇದ್ದಾರೆ. ಈ ಕಡೆ ನಟೆಲ್ಲ ತಿಂತಾ ಇದ್ದಾರೆ. ಅಣ್ಣ ಬಾತಿಲ್ಲ ಕಮ್ಮಿ ಇರೋದು ನೋಡ್ಕೊತೀನಿ. ಅಲ್ಲಿ ಬನ್ನಿ ಟೊಮೆಟೊ ಬಾತ್. ಅಪ್ಪ ಅವ್ನು ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ವಾ? ಟಾಟಾ ಲಿಂಕ್ ಸಕ್ಕ ಟೇಸ್ಟ್ ಹೊಡಿತೈತೆ. ಓ ಅದಲ್ಲ ಅವತ್ತು ಕುಡಿದಿರೋದಕ್ಕಿಂತ ಇದು ಹೆವಿ ಬೆಟರ್. ಎಳ್ನೀರಿಗೆ ಇಷ್ಟೊತ್ತು ಬಿಡಪ್ಪ. ಅದಲ್ಲ ಏನು ಮಾಡಿಸ್ತಾ ಇದೆಯಾ ಇದು? ಬನಾನಾ ನಟೆಲ್ಲ ಗೈಸ್ ನೋಡಿ ಬನಾನಾ ನಟೆಲ್ಲ ತಿಂತಾ ಇದೀವಿ. ಈ ನನ್ನ ಮಗ ಎಲ್ಲದಕ್ಕೂ ಕೈ ಹಾಕ್ಬಿಡ್ತಾನೆ. ಅಲ್ಲಿ ಲವ್ ಸೂಪರ್ ಬಿಸಿ ಆಗಿದೆ. ರಿವ್ಯೂ ಬಂದಾಯ್ತು. ಇನ್ನೊಬ್ಬ ಬಾಕಿ ಇದೆ ಕಣ. ಚಪಾತಿ ಎಲ್ಲ ಬಾಳೆಹಣ್ಣು ಅದ್ಭುತ ಅಂದ್ರೆ ಇಲ್ಲ ಅದ್ಬಿಟ್ಟು ಎಲ್ಲ ಬರ್ತೈತಲ್ಲ ಇದು ಫೋಕಸ್. ಗೈಸ್ ಫೈನಲಿ ರೂಮ್ ಹತ್ರ ಬಂದ್ವಿ. ಹೆಂಗೈತೆ ಇದು? ಓಕೆ ಗೈಸ್ ಇವಾಗ ನಾವು ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಟೈಮ್ ಎಷ್ಟು ಅಂತ ಹೇಳಿದ್ರೆ ಆಲ್ರೆಡಿ 12:15 ಇಲ್ಲಿ ಟೈಮಿಂಗು. ಬೆಂಗಳೂರಲ್ಲಿ ಒಂದು 10:15 ಆಗಿರ್ಬೋದು ನನ್ನ ಪ್ರಕಾರ. 1.5 hour ಡಿಫ್ರೆನ್ಸು. 10 ಆಯಿತು 11 ಗಂಟೆ ಅಂತ ಅಂದ್ಕೊಡಿ. ಸೊ ಬನ್ನಿ ಇವತ್ತು ನಮ್ಮ ಬಾಯ್ಸ್ಗೆ ಸುಮ್ಮನೆ ಹಿಂಗೆ ತಿರುಗಾಡಿಸ್ಕೊಂಡು ಊಟ ಗೀಟ ಮಾಡಿಸ್ಕೊಂಡು ಏನಾದ್ರು ತೋರಿಸ್ಕೊಂಡು ಬರೋಣ. ಆಲ್ರೆಡಿ ಸುಮಂತು ಮತ್ತು ಭೂಮಿ ಮಲ್ಕೊಂಡ್ಬಿಟ್ರು, ಟಯರ್ಡ್ ಆಗಿಬಿಟ್ಟಿದ್ದಾರಂತೆ. ಅವರು ಕಾಯ್ದು ಸಾಕಾಗೋಗಿದೆ. ಬಾಬು ಸರು ಕಾಯ್ದು ಸಾಕಾಗೋಯ್ತು, ಮಲ್ಕೊಂಡ್ಬಿಟ್ರು. ಸೊ ಇವಾಗ ನಾವು ಹೋಗಿ ಏನಾದ್ರು ತಿನ್ಕೊಂಡು ಬರಬೇಕು. ಬನ್ನಿ ಗೈಸ್ ಇಲ್ಲಿ ನೋಡಿ ಫಾಲೋ ಮೀ ಬಾರ್ ಮೋರ್ ಹ್ಯಾಪಿ ಅಂತೆ. ಏನೇನು ಹೆಸ್ರಿಕ್ತಾರೆ ನೋಡಪ್ಪ. ಯಪ್ಪ ನಾವು ಆಚೆ ಬರೋಷ್ಟರಲ್ಲಿ ಎಲ್ಲ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಗೈಸ್. ರಾತ್ರಿ ಆಗಿಬಿಟ್ಟಿದೆಯಲ್ಲ ನೋಡಿ, ಅಂಗಡಿ ಎಲ್ಲ ಬಾಕ್ಲಾಕ್ಬಿಟ್ಟಿದ್ದಾರೆ ಗೈಸ್. ಅಂತೂ ಇಂತೂ ಥೈಲ್ಯಾಂಡ್ ಫುಡ್ನ ಟ್ರೈ ಮಾಡಬೇಕು ಅಂತೇಳಿ ಬಂದು ಕೂತಿದ್ದೀವಿ. ಎಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ನೋಡಿ ಹೆಂಗೈತೆ ಜಾಗ. ಸೊ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಏನೋ ಮೆನ್ಯೂ ನೋಡ್ಕೊಂಡು ಆರ್ಡ್ರ್ ಮಾಡಿದ್ದೀವಿ. ಅವರೇ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ತಿನ್ನಿ ಅಂತ ಹೇಳಿದ್ರೆ ಅದನ್ನು ತಿಂತಾಯಿದ್ದೀವಿ ನೋಡಿ. ಎಕ್ಸ್ಪ್ಲೋರಿಂಗ್ ಏನೇನು ಮಾಡೋಕ್ಕಾಗಲ್ಲ. ರಾತ್ರಿ ಹೊತ್ತಲ್ಲಿ ಏನು ಮಾಡೋಕ್ಕಾಗುತ್ತೆ? ಫುಲ್ ಎಕ್ಸ್ಪ್ಲೋರಿಂಗ್. ಅಣ್ಣಂಗೆ ವಾಕಿಂಗ್ ಸ್ಟ್ರೀಟ್ ಕರ್ಕೊಂಡು ಹೋಗ್ಬೇಕಂತ ಗೈಸ್, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಇರೋ ಅಂತ ಹೇಳಿದ್ದೀನಿ. ಮುಂದೆಯಿಂದ ನೋಡ್ದಲ್ಲ, ಇವಾಗ ಮುಂದೆಯಿಂದ ನೋಡು. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಒಂದೆರಡು ಜಾಗ ತೋರಿಸ್ಕೊಂಡು ನಮ್ಮ ಮ್ಯಾಡಿಗೆ ಇವಾಗ ವಾಪಸ್ ರೂಮಿಗೆ ಬಂದು ಇವಾಗ ಕುತ್ಕೊಂಡು ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ನಾಳೆದು ಎಲ್ಲ ನಾಳೆ ಬಿಸಿ ಆಗಿಬಿಡ್ತೀನಲ್ಲ ಅದಕ್ಕೋಸ್ಕರ ಎಡಿಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಇಂಟರ್ನೆಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಗೈಸ್. ನನ್ನ ಫೋನಲ್ಲೇ ಇಡಬೇಕು. ವೈಫೈ ಇದ್ರೆ ಅಪ್ಲೋಡ್ ಹಾಕ್ಬಿಟ್ಟು ಹೋಗ್ಬಿಡ್ಬೋದು. ಇಲ್ಲೆಲ್ಲೂ ವೈಫೈ ಪ್ರಾಪರಾಗಿ ಸಿಗಲ್ಲ. ನನ್ನ ಫೋನ್ ಇಟ್ಬಿಟ್ಟೆ ಅಪ್ಲೋಡ್ ಮಾಡಬೇಕು. ಹೆಂಗೋ ನಾನು 5G ಇರೋದಕ್ಕೆ ಬದುಕೊಂಡೆ. ಇಲ್ಲ ಅಂದಿದ್ರೆ ಕತೆ ಬೇರೆ ಆಗ್ಬಿಡ್ತಾಯಿತ್ತು. ದಿನ ಅಪ್ಲೋಡ್ ಮಾಡೋಷ್ಟರಲ್ಲೇ ರಾತ್ರಿ 9-9:30 ಆಗ್ಬಿಡ್ತೈತೆ. ನಾಳೆದನ್ನ ಇವತ್ತೇ ಎಡಿಟ್ ಮಾಡಿ ಇಟ್ಟಿರ್ತೀನಿ, ಆದರೂ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ಬಿಡ್ತೈತೆ ಗೈಸ್. ಏನಾದರೂ ಒಂದು ಸ್ವಲ್ಪ ಆ್ಯಡ್ ಮಾಡಿ ಆಲ್ಟರ್ ಮಾಡೋಷ್ಟರಲ್ಲಿ ಬೆಳಿಗ್ಗೆ ಎದೊಳ್ತೀವ, ಮತ್ತು ಕೆಲಸನ ಅದು ಇದು ಎಲ್ಲ ಶುರು ಮಾಡ್ತೀವ. ಸೊ ಆದ್ರಿಂದ ನಂಗೆ ಆಗ್ಬಿಡುತ್ತೆ ಟ್ರಾವೆಲಿಂಗ್ ಇದ್ದಾಗ. ಆದಷ್ಟು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ. ನಿಮ್ಗಳಿಗೋಸ್ಕರ ದಯವಿಟ್ಟು ಸ್ವಲ್ಪ ಪ್ರೋತ್ಸಾಹಿಸಿ, ಜಾಸ್ತಿ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ, ಲೈಕ್ ಕಮೆಂಟ್ಗಳು ಹಾಕಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ಆದರೂ ನೀವು ಮಾಡ್ತಾ ಇಲ್ಲ, ಅದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ
ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.